ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ನಮ್ಮ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕಾದರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಾವು ಯೋಚನೆಯನ್ನು ಮಾಡಬೇಕು. ಹಾಗೆ ಗ್ರಹಸ್ಥಿತಿಗಳು ಕೂಡ ಇದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ಗ್ರಹಾಧೀನಂ ಜಗತ್ಸರ್ವಂ ಅಂತೇಳಿ ಹೇಳ್ತಾರೆ. ಜಗತ್ತೆಲ್ಲವೂ ಕೂಡ ಗ್ರಹಗಳ ಅಧೀನದಲ್ಲೇ ಇರುವುದರಿಂದ ಈ ಗ್ರಹಗಳ ಒಂದು ಪ್ರಭಾವದಿಂದ ನಮ್ಮ ಜೀವನದಲ್ಲಿ ಲಾಭ, ನಷ್ಟ, ಸುಖ, ದುಃಖ, ಅಭಿವೃದ್ಧಿ, ಅವನತಿ ಇವೆಲ್ಲವೂ ಕೂಡ ಕಾಲಕಾಲಕ್ಕೆ ಉಂಟಾಗ್ತಾ ಇರುತ್ತೆ. ಯಾವ ಸಮಯ ಚೆನ್ನಾಗಿದೆ, ಯಾವ ಸಮಯ ಚೆನ್ನಾಗಿಲ್ಲ ಅಂತ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನಾವು ಯೋಚನೆಗಳನ್ನು ರೂಪಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ. ಆ ದಿಸೆಯಲ್ಲಿ ಒಂದೊಂದು ತಿಂಗಳು ಕೂಡ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಜೀವನ ಹೇಗಿರುತ್ತೆ ಅಂತ ತಿಳತಕ್ಕಂತಹ ಒಂದು ಪ್ರಯತ್ನವನ್ನೇ ನಾವು ಮಾಸ ಭವಿಷ್ಯದಲ್ಲಿ ಹೇಳತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕಂತ ತುಂಬ ಮುಖ್ಯ. ಅದರಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಿರುತ್ತೆ. ವೃಶ್ಚಿಕ ರಾಶ್ಯಾಧಿಪತಿಯಾಗಿರತಕ್ಕಂತಹ ಕುಜ ತಿಂಗಳ ಮೊದಲ 23 ದಿವಸವೂ ಕೂಡ ಮಕರ ರಾಶಿಯಲ್ಲಿ ಉಚ್ಚನಾಗಿ ಇದ್ದು ನಂತರದಲ್ಲಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಪ್ರಮುಖವಾದಂತಹ ಅಂಶ. ನಂತರದಲ್ಲಿ ಫೆಬ್ರವರಿ 3ನೇ ತಾರೀಕು ಬುಧನ ಒಂದು ಕುಂಭರಾಶಿಗೆ ಪ್ರವೇಶ, ಶುಕ್ರನು 5ನೇ ತಾರೀಕು ಪ್ರವೇಶ ಮಾಡತಕ್ಕಂಥದ್ದು, 13ನೇ ತಾರೀಕು ರವಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದೆಲ್ಲೂ ಕೂಡ ಪ್ರಮುಖವಾಗಿರತಕ್ಕಂಥದ್ದು. ಕುಂಭರಾಶಿಯಲ್ಲಿ 4ನೇ ಭಾವದಲ್ಲಿ ರಾಹು ಇದ್ದಾನೆ, 5ನೇ ಭಾವದಲ್ಲಿ ಶನಿ ಮತ್ತು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಒಂದು ಗುರು ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು. ಇದು ಪ್ರಮುಖವಾದಂತಹ ಅಂಶ. ಇದೆಲ್ಲ ಗ್ರಹಗತಿಗಳಿಗೆ ಅನುಸಾರವಾಗಿ ಜೀವನದಲ್ಲಿ ಆಗು ಹೋಗುಗಳು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ಕುಜನ ಒಂದು ವ್ಯಕ್ತಿಯವನು ಅಗ್ನಿಕಾರಕ, ಆಗ್ನೇಯ ಗ್ರಹಗಳು ಅಂತೇಳಿ ಕುಜನಿಗೆ ಇನ್ನೊಂದು ಹೆಸರು ಇದೆ. ಆಗ್ನೇಯ ಗ್ರಹಗಳಲ್ಲಿ ಈ ಕುಜನು ಕೂಡ ಹೌದು, ಅಂದರೆ ಅಗ್ನಿತತ್ವ. ಅಂದರೆ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ದುಡುಕೋ ಸ್ವಭಾವ, ಕೋಪದ ಸ್ವಭಾವ, ಮುಂಗೋಪದ ಸ್ವಭಾವವನ್ನು ಹೊಂದಿರ್ತಾರೆ. ಆದರೆ ಜೀವನದಲ್ಲಿ ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಕೆಲಸವನ್ನು ಪಟ್ಟು ಹಿಡಿದು ಆ ಮೂಲಕ ಅದನ್ನು ಮುಗಿಸ್ತಕ್ಕಂತಹ ವಿಶೇಷವಾದಂತಹ ಆತ್ಮಶಕ್ತಿಯು ಕೂಡ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ಅವರು ಅದೃಷ್ಟವಂತರೇ ಅಂತೇಳಿ ಹೇಳಬೇಕು. ಯಾವುದಕ್ಕೂ ಹೆದರಲ್ಲ, ಮುಂದುವರಿತಕ್ಕಂತಹ ಒಂದು ವಿಶೇಷವಾದಂತಹ ಪ್ರವೃತ್ತಿ. ಆದ್ದರಿಂದ ಇದು ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಒಳ್ಳೆಯದಕ್ಕೂ ಪ್ರಗತಿಗೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ಧನಸ್ಥಾನದ ಮೇಲೆ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ನೀವು ಆರ್ಥಿಕವಾದಂತಹ ಅಭಿವೃದ್ಧಿ ಈ ತಿಂಗಳಲ್ಲಿ ಉಂಟಾಗುತ್ತೆ. ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಗರಿಗೆದರತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಫೆಬ್ರವರಿ ಮಾಸ. ಆದ್ದರಿಂದ ನೀವು ಯಾವುದೇ ಒಂದು ಹೊಸ ಯೋಜನೆಗಳು ಏನೇ ಇದ್ದರೂ ಕೂಡ ಅದನ್ನು ಈ ತಿಂಗಳಲ್ಲಿ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮುಂದುವರಿಸಿ ಸಫಲರಾಗ್ತೀರ. ಅಂದರೆ ಉದಾಹರಣೆಗೆ ಯಾವುದೋ ಒಂದು ಹೊಸ ಯೋಜನೆ, ಅಂಗಡಿ ಸ್ಥಾಪನೆ ಇರ್ಬೋದು, ಹೋಟೆಲ್ ಮಾಡ್ತಕ್ಕಂಥದ್ದು ಇರ್ಬೋದು, ಹೊಸ ಕಚೇರಿ ಸ್ಥಾಪನೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಹೊಸ ಸಂಗೀತ ಶಾಲೆ, ನಾಟ್ಯ ಶಾಲೆ ಅಥವಾ ಯಾವುದೇ ಇರ್ಬೋದು, ಸ್ಟಾರ್ಟಪ್ ಮಾಡತಕ್ಕಂಥದ್ದು, ಟ್ರೇಡಿಂಗ್ ಪ್ರಾರಂಭ ಮಾಡುವಂತಹ ಯೋಚನೆ, ಇವೆಲ್ಲವೂ ಕೂಡ ಈ ತಿಂಗಳಲ್ಲಿ ನೀವು ಮಾಡಿದರೆ ಅದು ಕಾರ್ಯಗತ ಆಗುತ್ತೆ. ಅದರಿಂದ ನಿಮಗೆ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಜೊತೆಯಲ್ಲಿ ನೀವು ಆರ್ಥಿಕವಾದಂತಹ ಒಂದು ಸದೃಢ ಬೇಕು ಅಂದರೆ ನೀವು ಯಾವುದೇ ಹಣ ಉಳಿಬೇಕು, ಹಣ ಗಳಿಸಬೇಕು, ಗಳಿಸಿದ ಹಣವನ್ನು ಉಳಿಸಬೇಕು. ಗಳಿಸಿದರೆ ಉಳಿಸುವುದಕ್ಕೆ ಆಗುವುದಿಲ್ಲ, ಉಳಿದರೆ ಯಾವುದೋ ಒಂದು ಖರ್ಚು ಬಂದು ಆ ಮೂಲಕ ಹಣ ಎಲ್ಲವೂ ಕೂಡ ಪೋಲಾಗಿ ಹೋಗುತ್ತೆ. ದುಂದು ವೆಚ್ಚಗಳು ಕೆಲವರಿಗೆ ಅಂತಹ ಅಭ್ಯಾಸವೂ ಕೂಡ ಇರುತ್ತೆ. ಅದರಿಂದ ಯಾವ ಕಾರಣಕ್ಕೆ ಬಂದಂತಹ ಹಣ ಹೋಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳ ಧನಸ್ಥಾನದ ಮೇಲೆ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ಆರ್ಥಿಕವಾದಂತಹ ಒಂದು ಸದೃಢತೆ ಇದೆ ಅಂತೇಳಿ ಹೇಳಬೇಕಾಗುತ್ತೆ. ಯಾವುದೇ ಹಣ ಬಂದರೂ ಅದನ್ನು ಉಳಿಸಿ ಸರಿಯಾದ ರೀತಿಯಲ್ಲಿ ಯೋಚನೆಯಿಂದ ವಿವೇಚನೆಯಿಂದ ಹಣವನ್ನು ಖರ್ಚು ಮಾಡಿ ನೀವು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ 3ನೇ ಭಾವದಲ್ಲಿ ತಿಂಗಳ ನಂತರದಲ್ಲಿ 15 ದಿನಗಳ ನಂತರದಲ್ಲಿ ಇರುವುದರಿಂದ ಸುಖಸ್ಥಾನದಲ್ಲಿ ಈ ಸುಖಕ್ಕೆ ಕಾರಣ ಕೇವಲ ಹಣ ಒಂದೇ ಅಲ್ಲ. ಮನಃಶಾಂತಿ ಬೇಕು ಅಂದರೆ ಹಣವನ್ನು ದುಡ್ಡು ಕೊಟ್ಟು ಕೊಂಡೊಯ್ಯುವುದಕ್ಕೆ ಆಗೋದಿಲ್ಲ. ಆ ಸುಖಸ್ಥಾನ ಚೆನ್ನಾಗಿರಬೇಕು. ಸುಖಸ್ಥಾನಾಧಿಪತಿ
ಚೆನ್ನಾಗಿ ಇದ್ದಾಗ, ಜಾತಕದಲ್ಲಿ ಪೂರಕವಾಗಿದ್ದಾಗ ಮಾತ್ರ ಜೀವನದಲ್ಲಿ ಸುಖವಾಗಿ ಇರುವುದಕ್ಕೆ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿರ್ತಕ್ಕಂತಹ ರಾಹು, ರವಿ, ಶುಕ್ರ, ಬುಧ, ಕುಜ, ತನ್ನ ರಾಶ್ಯಾಧಿಪತಿಯಾದಂಥ ಕುಜ ಈ ಗ್ರಹಗಳ ಒಂದು ಪ್ರಭಾವದಿಂದಾಗಿ ಮಿಶ್ರ ಫಲಗಳು ಅಂತೇಳಿ ಹೇಳಬಹುದು. ಅಂದರೆ ಈ ಜೀವನದಲ್ಲಿ ಯಾವ ಸುಖ ಬರುತ್ತೆ, ಬಂದರೆ ಅದು ಯಾವುದು ಶಾಶ್ವತವಾಗಿರುವುದಿಲ್ಲ. ಅಂದರೆ ಒಂದು ದಿವಸ ಇದ್ದ ಹಾಗೆ ಇನ್ನೊಂದು ದಿವಸ ಇರುವುದಿಲ್ಲ. ಒಂದು ದಿವಸ ಕುಟುಂಬದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಆದರೆ ಇನ್ನೊಂದು ದಿವಸ ಚೆನ್ನಾಗಿರ್ತೀರ. ಹೀಗೆ ಮಿಶ್ರ ಫಲಗಳು ಏನಾಗುತ್ತೆ ಅಂತ ಹೇಳಿ ಗೊತ್ತಾಗದೇ ಇರತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಅದರಲ್ಲೂ ಕೂಡ ಈ ಮೊದಲ ಒಂದು 23ನೇ ತಾರೀಕಿನವರೆಗೂ ಕೂಡ ವೃಶ್ಚಿಕ ರಾಶಾಧಿಪತಿಯಾದಂತಹ ಕುಜ ಉಚ್ಚನಾಗಿ ಇರುವುದರಿಂದ ನಿಮಗೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಜೀವನದ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಅಸಮಾಧಾನಕ್ಕೆ, ಮನಸ್ತಾಪಕ್ಕೆ ಅಥವಾ ಅನಾರೋಗ್ಯ ಬಾಧಿಸುವುದು ಇಂತಹದ್ದೆಲ್ಲ ಸಮಸ್ಯೆಗಳು ಉಂಟಾಗಬಹುದು. ಆ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಾನು ಮುಂದೆ ಹೇಳ್ತಕ್ಕಂತಹ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಪಂಚಮ ಭಾವದಲ್ಲಿ ಇರುವುದರಿಂದ, ಶನಿ ಇರುವುದರಿಂದ ಮಕ್ಕಳ ಒಂದು ಪ್ರಗತಿ ಅಥವಾ ಮಕ್ಕಳಿಗೆ ಉಂಟಾಗತಕ್ಕಂಥದ್ದು ಅಥವಾ ಮಕ್ಕಳಿಂದ ಸಮಸ್ಯೆಗಳು ನೀವು ಅಥವಾ ಪೋಷಕರು ಅನುಭವಿಸ್ತಕ್ಕಂಥದ್ದು ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳು ಇರುತ್ತೆ. ವಿದ್ಯಾರ್ಥಿಗಳ ಅವರ ಪ್ರಗತಿ ಚೆನ್ನಾಗಿಲ್ಲದೆ ಇದ್ದರೆ ಅದು ಒಂದು ರೀತಿಯಲ್ಲಿ ಸಮಸ್ಯೆ. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥವರಿಗೆ ಮದುವೆ ಆಗದೇ ಇದ್ದರೆ ಅದು ಕೂಡ ಚಿಂತೆಯಾಗಿ ಕಾಡ್ತಾ ಇರುತ್ತೆ. ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾದಾಗ ತಂದೆ ತಾಯಿಗಳು ಕೂಡ ಮನಸ್ಸಿಗೆ ಬೇಸರ ಆಗುತ್ತೆ. ಅಥವಾ ಇಂತಹ ಮಕ್ಕಳಿಂದ ಹಲವು ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ವಿದೇಶದಲ್ಲಿ, ಸ್ವದೇಶದಲ್ಲಿ ಏನೇನೋ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಮಕ್ಕಳು. ಅಂತಹ ಕನಸುಗಳೆಲ್ಲವೂ ಕೂಡ ನನಸಾಗದೇ ಇದ್ದರೆ ತಂದೆ ತಾಯಿಗಳು ಕೂಡ ಅದು ಬಾಧಿಸ್ತಾ ಇರುತ್ತೆ. ಅದರಿಂದ ಮಕ್ಕಳಿಂದ ಅವರವರ ವಯಸ್ಸಿಗೆ ಅನುಗುಣವಾಗಿ ಹಲವು ರೀತಿಯ ಸಮಸ್ಯೆಗಳು ಬರತಕ್ಕಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇರುವುದರಿಂದ ಮಕ್ಕಳ ಎಲ್ಲ ಆಸೆಗಳು ಈಡೇರಲಿಕ್ಕಿಲ್ಲ. ಹಾಗಂತ ನಿರಾಶರಾಗಬೇಡಿ. ಮುಂದೆಯ ಒಳ್ಳೆಯ ದಿನಗಳು ಬರುತ್ತೆ. ಆ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಪ್ರಯತ್ನವನ್ನು ಮುಂದುವರಿಸುವುದಕ್ಕೆ, ಶ್ರಮ ಪಡುವುದಕ್ಕೆ, ಕಷ್ಟಪಡುವುದಕ್ಕೆ ಹೇಳಿ ಅದರಿಂದ ಪ್ರತಿಫಲ ಅನ್ನತಕ್ಕಂಥ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಶತ್ರುಗಳಿಂದ ತೊಂದರೆ, ಶತ್ರು ನಿಗ್ರಹ ಮಾಡತಕ್ಕ ರಾಶಿ ವೃಶ್ಚಿಕ ರಾಶಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಶತ್ರುಗಳ ಮುಂದೆ ಮಂಡಿ ಊರತಕ್ಕಂತಹ ಸಂದರ್ಭಗಳು ಬರಬಹುದು. ಫೆಬ್ರವರಿ ತಿಂಗಳಲ್ಲಿ ಕೂಡ ಈ ತಿಂಗಳ ಅಂತ್ಯದಲ್ಲಿ ಕೆಲವೊಂದು ಶತ್ರುಗಳಿಂದ ಕಿರಿಕಿರಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಉಂಟು. ನೀವು ನಂಬಿರತಕ್ಕಂಥವರು, ನಂಬಿಕಸ್ಥರೇ ನಿಮಗೆ ಮೋಸವನ್ನು ಮಾಡಬಹುದು. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಶತ್ರುಗಳು ಯಾರನ್ನು ಕೂಡ ಹೆಚ್ಚಾಗಿ ನಂಬಬೇಡಿ. ನಿಮ್ಮ ಕೆಲಸವನ್ನು ನೀವು ಕಾಯಿಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ಮಾಡಿ. ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಷು ಕದಾಚನ. ಫಲವನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಶ್ರಮಕ್ಕೆ ಸರಿಯಾದಂತಹ ಫಲ ಸಿಕ್ಕಿಯೇ ಸಿಗುತ್ತೆ. ನಿರಾಶರಾಗಬೇಡಿ. ಅಂದರೆ ಅದರಲ್ಲಿ ಈ ವಿಶೇಷವಾಗಿ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಬಾಧಿಸಬಹುದು. ಅನಿರೀಕ್ಷಿತವಾದಂತಹ ವ್ಯಾಧಿಗಳು ಬರತಕ್ಕಂಥದ್ದು, ಈಗಾಗಲೇ ಏನಾದರೂ ರೋಗಗಳಿದ್ದರೆ ಅದು ಉಲ್ಬಣ ಆಗತಕ್ಕಂತಹ ಪರಿಸ್ಥಿತಿ ಇಂತಹದ್ದೆಲ್ಲ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಈ ಸ್ನಾಯು ಸಂಬಂಧಿತವಾದಂತಹ ತೊಂದರೆಗಳು, ಗಂಟು ನೋವುಗಳು, ಈ ಮಸಲ್ಸ್ ಅಂತಹ ನೋವುಗಳು, ಸ್ನಾಯುಗಳ ನೋವುಗಳು ಎಷ್ಟೋ ಜನಕ್ಕೆ ಇದೆ. ಅಂತಹದ್ದು ಸ್ವಲ್ಪ ಜಾಸ್ತಿ ಆಗಬಹುದು. ಚಿಕಿತ್ಸೆಯು ಕೂಡ ಫಲಕಾರಿ ಆಗಲಿಕ್ಕಿಲ್ಲ. ಅದರಿಂದ ಅದಕ್ಕೇನು ಕೆಲವೊಂದು ಮಂತ್ರಗಳನ್ನು ಪಠನೆಯನ್ನು ನಾವು ಮಾಡುವುದರಿಂದಲೂ ಕೂಡ ರೋಗ ನಿವಾರಣೆ ಆಗುತ್ತೆ. ತಚ್ಚಾಂತಿ ಔಷಧಿ ಜಪಹೋಮಾರ್ಚನಾದಿವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಔಷಧಿ ತೆಗೆದುಕೊಳ್ಳಿ, ಜಪ ಹೋಮ ಸ್ತೋತ್ರ ಪಠನೆಯನ್ನು ಮಾಡಿ ರೋಗ ವಾಸಿಯಾಗುತ್ತೆ ಅಂತೇಳಿ ಅರ್ಥ. ಅದರಿಂದ ರೋಗದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಂಡ್ರೆ ಅದು ನಿವಾರಣೆ ಆಗುತ್ತೆ. ಇನ್ನು ಈ ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗತಕ್ಕಂತಹ ಆಸೆ ಏನಾದರೂ ಇರತಕ್ಕಂಥವರು ಅದೆಲ್ಲ ಈ ತಿಂಗಳಲ್ಲಿ ಕಾರ್ಯಗತ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದ ಅಧಿಪತಿ ಕರ್ಕಾಟಕ ರಾಶಿ ಒಂದು ವಿಶೇಷವಾಗಿ ಇರುವುದರಿಂದ 9ನೇ ಸ್ಥಾನಕ್ಕೆ ಗುರು ಬಂದ ನಂತರದಲ್ಲಿ, ಅಂದರೆ ಅವನು ಜೂನ್ 1ನೇ ತಾರೀಕಿನ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕರ್ಕಾಟಕ ರಾಶಿಗೆ ಗುರು ಬರುವುದರಿಂದ ನಿಮ್ಮ ವಿದೇಶದ ಪ್ರಯಾಣದ ಕನಸೇನಿದೆ ಅದು ಸಾಕಾರಗೊಳ್ಳಲಿದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ. ಆರ್ಥಿಕವಾದಂತಹ ಅಭಿವೃದ್ಧಿ ಇನ್ನೂ ಆಗುತ್ತೆ. ಅಥವಾ ನಿಮ್ಮ ಯಾವುದೇ ಒಂದು ಹೊಸ ಯಾವುದೇ ಸಿವಿಲ್ ಸರ್ವಿಸ್, ಅದರಲ್ಲೂ ಈ ಸರ್ಕಾರಿ ಕೆಲಸಗಳ ಪ್ರಯತ್ನವನ್ನು ಏನು ಮಾಡ್ತಾ ಇರ್ತೀರೋ ಅದು ಆ ಸಮಯದಲ್ಲಿ ಸಿದ್ಧಿ ಆಗತಕ್ಕಂಥ ಸಾಧ್ಯತೆಗಳು ಉಂಟು. ಏಕೆಂದರೆ ಸರ್ಕಾರಿ ಕೆಲಸ ಎಲ್ಲರಿಗೂ ಸಿಗುವುದಿಲ್ಲ. ಕೆಲವರಿಗೆ ಯಾರಿಗೆ ಯೋಗ ಇರುತ್ತೋ ಅವರಿಗೆ ಮಾತ್ರ ಕೆಲಸ ಸಿಗುತ್ತೆ. ಅಂತಹ ಒಂದು ಉತ್ತಮವಾದಂತಹ ಅಂಶವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಇದೆ. ಅಂದರೆ ಜೂನ್ ನಂತರದಲ್ಲಿರತಕ್ಕಂಥದ್ದು. ಅಲ್ಲಿಯವರೆಗೆ ಯಾವುದೋ ಹೊಸ ಪ್ರಯತ್ನವನ್ನು, ಅಂದರೆ
ವಿಫಲ ಪ್ರಯತ್ನವನ್ನು ಮಾಡುವುದಕ್ಕೆ ಹೋಗಬೇಡಿ ಅಂತ ಹೇಳಿ ಅರ್ಥ. ಅದರಿಂದ ಏನಿರುತ್ತೋ ಉದ್ಯೋಗ ಇದ್ದರೆ ಅದನ್ನೇ ಕಾಪಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಏನು ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗುವುದು, ಏನೋ ಆಗ್ತಾ ಇದೆ ಅಂತೇಳಿ ಕೆಲಸ ಬದಲಾಯಿಸೋಕ್ಕಿಂತ ಅಲ್ಲೇ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಎಲ್ಲ ಸಾಮಾನ್ಯವಾಗಿ ನೀವು ಅನುಸರಿಸಬೇಕಾದಂತಹ ಲಕ್ಷಣಗಳು. ಇನ್ನು ದಾಂಪತ್ಯ ಜೀವನದಲ್ಲಿ ತುಂಬ ಸಹನೆಯಿಂದ ಇರಬೇಕು. ಕುಟುಂಬದಲ್ಲಿಯೂ ಕೂಡ ಕೆಲವೊಂದು ಮನಸ್ತಾಪಗಳು ಆಗತಕ್ಕಂಥದ್ದು ಸಾಧ್ಯತೆಗಳುಂಟು. ಅದರಲ್ಲೂ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಅಥವಾ ಸಂಗಾತಿ, ಅದು ಗಂಡ ಇರಬಹುದು, ಹೆಂಡತಿ ಇರಬಹುದು, ಬರತಕ್ಕಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿವಾದಗಳು ಏರ್ಪಡಬಹುದು. ಆದರೆ ಅದೆಲ್ಲವನ್ನು ನಾವು ಸಮಾಧಾನದಿಂದ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಒಂದು ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಕಷ್ಟಗಳು ಇದ್ದರೂ ಕೆಲವೊಂದು ಪರಿಹಾರಗಳನ್ನು, ಅಂದರೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಂಗಳವಾರದ ದಿವಸ ಅರ್ಚನೆಯನ್ನು ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಹೇಳಿ, ನಾಗನಿಗೆ ಹರಿದ್ರಾಭಿಷೇಕ, ಅರಿಶಿಣದ ನೀರದಿಂದ ಅಭಿಷೇಕ, ತನಿ ಎರಿತಕ್ಕಂಥದ್ದು, ನಾಗಪೂಜೆಯನ್ನು ಮಾಡತಕ್ಕಂಥದ್ದು, ನಾಗ ಸಂಬಂಧಿತವಾದಂತಹ ಆಶ್ಲೇಷವಲ್ಲಿ, ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರ ಇಂತಹದ್ದೇನಾದರೂ ಜಾತಕದಲ್ಲಿಯೂ ಕೂಡ ದೋಷಗಳು ಇದ್ದರೆ ಪ್ರಬಲವಾಗಿ ಅದು ಇಂತಹ ಒಂದು ಫೆಬ್ರವರಿ ತಿಂಗಳಲ್ಲಿ ಅದರ ಒಂದು ಪರಿಣಾಮ, ದುಷ್ಪರಿಣಾಮ ಅನ್ನತಕ್ಕಂಥ ಉಂಟಾಗಬಹುದು. ಅದರಿಂದ ನಾಗ ಸಂಬಂಧಿತವಾದಂತಹ ದೋಷಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರವನ್ನು ಮಾಡಿದುಕೊಳ್ಳುವುದಕ್ಕೆ ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಒಳ್ಳೆಯ ಮಾಸ, ಒಳ್ಳೆಯ ಮುಹೂರ್ತಗಳು ಇರುವುದರಿಂದ ಸೂಕ್ತವಾದಂತಹ ಸಮಯದಲ್ಲಿ ನೀವು ಪರಿಹಾರವನ್ನು ಮಾಡಿಕೊಂಡ್ರೆ ಆ ದೋಷ ನಿವಾರಣೆ ಆಗುತ್ತೆ. ಅದನ್ನು ಮಾಡತಕ್ಕಂಥದ್ದು. ಸುಬ್ರಹ್ಮಣ್ಯನನ್ನೇ ವಿಶೇಷವಾಗಿ ಆರಾಧಿಸಿ, ಶಿವನಿಗೆ ಪ್ರದೋಷ ಕಾಲದಲ್ಲಿ, ಅಂದರೆ ತಿಂಗಳಿಗೆ 2 ಬಾರಿ ಪ್ರದೋಷ ಕಾಲ ಬರುತ್ತೆ, ಆ ಪ್ರದೋಷ ಕಾಲದಲ್ಲಿ ನೀವು ಮಾಡತಕ್ಕಂತಹ ಅಭಿಷೇಕ, ಪೂಜೆ, ಬಿಲ್ವಾರ್ಚನೆ, ಈಶ್ವರನಿಗೆ, ಅದರಲ್ಲೂ ಅನಾರೋಗ್ಯ ಸಮಸ್ಯೆ ಇರತಕ್ಕಂಥವರು ವೃಶ್ಚಿಕ ರಾಶಿಯವರು ಈಶ್ವರನಿಗೆ ಭಸ್ಮಾರ್ಚನೆಯನ್ನು ಮಾಡಿ ಆ ಭಸ್ಮ ಧಾರಣೆಯನ್ನು ಮಾಡುವುದರಿಂದ ಅದು ಯಾವುದೇ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆ ಇದ್ದರೆ ಸ್ವಲ್ಪ ಅದು ಕಡಿಮೆ ಆಗತಕ್ಕಂತಹದ್ದು ಉಂಟು. ಅದರಿಂದ ನೀವು ಸರಿಯಾಗಿ ಔಷಧಿ ಮತ್ತು ಪರಿಹಾರ ಎರಡನ್ನೂ ಮಾಡಿದಾಗ ರೋಗ ವಾಸಿಯೂ ಕೂಡ ಆಗಿಬಿಡುತ್ತೆ. ಅದರಿಂದ ಎಲ್ಲ ಪರಿಹಾರಗಳನ್ನು ಆಚರಿಸಿಕೊಂಡರೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಚೆನ್ನಾಗಿಯೇ ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.